ಯಾವೊಬ್ಬನ ಜೀವನವನ್ನು ಬದಲಾಯಿಸಲು ಜಗತ್ತು ಕಾಯುವುದಿಲ್ಲ, ಆದರೆ ತನ್ನ ಬದುಕನ್ನೇ ಬದಲಾಯಿಸಿದವ ಇತಿಹಾಸ ಬರಿತಾನೆ. ಬಾಲ್ಯದಲ್ಲಿ ಅನ್ಯಾಯ, ಅಪಮಾನ, ನಿರಾಕರಣೆ ಎಲ್ಲವೂ ಅವನಿಗೆ ಹೊಸದಲ್ಲ. ಆದರೂ ಒಂದು ಮಾತು ಅವನ ಮನಸ್ಸಿನಲ್ಲಿ ಮಿಂಚುತ್ತಿತ್ತು. ಹತ್ತಿರ ದೀಪ ಇರಲಿಲ್ಲ, ಆದರೆ ಕತ್ತಲೆಯ ದಡದಲ್ಲಿ ಬೆಳಕು ಹುಡುಕುವ ಹಂಬಲವಿತ್ತು. ಬೀದಿಯ ಬೆಳಕಲ್ಲಿ ರೈಲ್ವೆ ಸ್ಟೇಷನ್ ಬಳಿ ಅವನು ಪುಸ್ತಕ ಓದಿದ, ಏಕೆಂದರೆ ಓದುವುದು ಅವನಿಗೆ ಕಷ್ಟವಲ್ಲ, ಬದುಕುವ ಹೋರಾಟವಾಗಿತ್ತು. ಲೇಖನ ಪತ್ರಗಳ ಸಂಗ್ರಹಗಳಲ್ಲಿ ಮುಳುಗಿ ವಿಶ್ವವಿದ್ಯಾಲಯಗಳಲ್ಲಿ ಎಲ್ಲರಿಗಿಂತ ಮೇಲಾಗಲು ಅವನು ಪ್ರತಿದಿನ ತನ್ನನ್ನು ತಾನೇ ಜಯಿಸುತ್ತಿದ್ದ. ಆ ಹುಡುಗ 1000 ಬಾಗಿಲು ಮುಚ್ಚಿದರೂ ಒಂದು ಹೊಸ ದಾರಿ ತಾನೇ ನಿರ್ಮಿಸುತ್ತಿದ್ದ. ಲಕ್ಷಾಂತರ ಕೋಟ್ಯಾಂತರ ಜನರ ಭವಿಷ್ಯ ಬದಲಾಯಿಸುವ ಭಾರತದ ಸಂವಿಧಾನವನ್ನು ರಚಿಸಿದ ಮಹಾನ್ ವ್ಯಕ್ತಿಯಾದ ಅಂಬೇಡ್ಕರ್ ನಮಗೆ ಹೇಳಿದ ಮಾತು ಕೇವಲ ಸಲಹೆ ಅಲ್ಲ, ಅದು ಬದುಕಿನ ಸೂತ್ರ. ಶಿಕ್ಷಣವೇ ಶಕ್ತಿ, ಜ್ಞಾನವೇ ಮುಕ್ತಿ. ಇಂದು ನೀನು ಎದುರಿಸುತ್ತಿರುವ ಅಡ್ಡಿ ಅವನ ಬದುಕಿನ ಮುಂದೆ ಚಿಕ್ಕದೇ. ಓದಿ, ಹೋರಾಡಿ, ನಿನ್ನ ಕಥೆಯನ್ನು ನೀನು ಜಗತ್ತಿಗೆ ತೋರಿಸಬೇಕು.